ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮಂದಿರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಕಾಶಿ ವಿಶ್ವನಾಥ ದೇಗುಲ ಹಿಂದೂ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಅತ್ಯಂತ ಪ್ರಾಚೀನ ಶಿವ ದೇವಾಲಯವಿದಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಮುಖ್ಯವಾದ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾರೆ. ಮಹಾಭಾರತ ಮತ್ತು ಉಪನಿಷತ್ಗಳಲ್ಲೂ ಕೂಡ ಇದರ ಉಲ್ಲೇಖವಿದೆ. ವಾರಣಾಸಿಯಲ್ಲಿರುವಂತಹ ಈ ದೇವ ಸನ್ನಿಧಿ ಭಾರತದ ಅತ್ಯಂತ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾಗಿದೆ. ಪವಿತ್ರ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿ ಈ ಸುಂದರ ದೇಗುಲವಿದೆ. ವಾರಣಾಸಿ ನಗರವನ್ನ ಕಾಶಿ ಎಂದು ಕರೆಯಲಾಗುವುದರಿಂದ ಈ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಇತಿಹಾಸದ ಸಾಕಷ್ಟು ಘಟನೆಗಳಿಗೆ ಈ ಸುಂದರ ದೇವ ಸನ್ನಿಧಿ ಸಾಕ್ಷಿಯಾಗಿ ನಿಂತಿದೆ. ಸಾಕಷ್ಟು ರಾಜ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ದೇವಸ್ಥಾನ ಇದಾಗಿದೆ. ಕೆಲವು ಕಾಲ ಇಲ್ಲಿ ಬೌದ್ಧರ ಆಳ್ವಿಕೆ ಇತ್ತು ಎಂಬ ಮಾಹಿತಿ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಸಾಕಷ್ಟು ಬಾರಿ ದಾಳಿಗೆ ಒಳಗಾದಂತಹ ದೇವಾಲಯವನ್ನ ಹಲವು ಬಾರಿ ಮರು ನಿರ್ಮಾಣ ಕೂಡ ಮಾಡಲಾಗಿತ್ತು ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ಅಂಶವಾಗಿದೆ. ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನವೀಕರಿಸಲ್ಪಟ್ಟಂತಹ ವಿಶ್ವನಾಥ ದೇವಾಲಯವನ್ನ ಚಕ್ರವರ್ತಿ ವಿಕ್ರಮಾದಿತ್ಯನು ಮತ್ತೆ ನವೀಕರಿಸ್ತಾನೆ ಎಂಬುದರ ಬಗ್ಗೆ ಪೌರಾಣಿಕ ಉಲ್ಲೇಖವಿದೆ. ಇನ್ನು 1194ರಲ್ಲಿ ಮಹಮ್ಮದ್ ಗೋರಿ ಈ ದೇವಾಲಯಕ್ಕೆ ದಾಳಿ ಮಾಡಿ ಕೆಡವಿದ್ದ ಎಂಬ ಉಲ್ಲೇಖಗಳು ಕೂಡ ನಮಗೆ ಲಭ್ಯವಾಗುತ್ತೆ. ಇದಾದ ಬಳಿಕ ಈ ದೇವಾಲಯವನ್ನ ಸ್ಥಳೀಯರು ಪುನರ್ನಿರ್ಮಿಸ್ತಾರೆ. ಆದರೆ 1447ರಲ್ಲಿ ಜೌನ್ಪುರದ ಸುಲ್ತಾನ್ ಮಹಮೂದ್ ಶಾ ಇದನ್ನ ಮತ್ತೆ ಕೆಡವಿದ್ದನು. ಹೀಗೆ ಅನೇಕ ಆಕ್ರಮಣದ ನಂತರವೂ ಕೂಡ ಜಗತ್ ಪ್ರಸಿದ್ಧವಾಗುತ್ತೆ ಈ ದೇವಾಲಯ. ಈ ದೇವಾಲಯವು 3 ಚಿನ್ನದ ಗುಮ್ಮಟಗಳನ್ನು ಹೊಂದಿದೆ. ಹೀಗಾಗಿ ಕಾಶಿ ವಿಶ್ವನಾಥ ದೇಗುಲವನ್ನ ಸುವರ್ಣ ದೇವಾಲಯವೆಂದು ಕರೆಯಲಾಗುತ್ತೆ. ಅದೂ ಅಲ್ಲದೆ ಈ ಚಿನ್ನದ ಛತ್ರಗಳನ್ನ ನೋಡಿದ ನಂತರ ನಿಮ್ಮ ಯಾವುದೇ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ನಂಬಿಕೆ ಕೂಡ ಇದೆ. ಇನ್ನು ಔರಂಗಜೇಬನ ದಾಳಿಯ ಸುದ್ದಿಯನ್ನರಿತ ತಕ್ಷಣ ಅರ್ಚಕರು ಈ ದೇಗುಲದ ಶಿವನ ವಿಗ್ರಹವನ್ನ ವಿನಾಶದಿಂದ ರಕ್ಷಣೆ ಮಾಡಲು ಬಾವಿಯಲ್ಲಿ ಬಚ್ಚಿಡ್ತಾರೆ ಅಂತ ಪುರಾಣಗಳಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ಇಂದಿಗೂ ಮಸೀದಿ ಮತ್ತು ದೇವಾಲಯದ ನಡುವೆ ಈ ಬಾವಿ ಇದೆ. ಈ ದೇವಾಲಯ ಶಿವನ 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದು ಎನ್ನುವ ಪ್ರಸಿದ್ಧಿಯ ಕಾರಣದಿಂದ ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಬ್ರಹ್ಮಾಂಡವನ್ನೇ ಆಳುವ ದೇವರು ಎಂಬ ಅರ್ಥದಲ್ಲಿ ಇಲ್ಲಿ ಶಿವನನ್ನ ವಿಶ್ವನಾಥ, ವಿಶ್ವೇಶ್ವರ ಎಂದೆಲ್ಲ ಕರೆದು ಪೂಜಿಸಲಾಗತ್ತೆ. ಭೂಮಿ ರೂಪುಗೊಂಡ ಬಳಿಕ ಮೊದಲ ಸೂರ್ಯರಶ್ಮಿ ಬಿದ್ದದ್ದು ಕಾಶಿಯ ಮೇಲೆ ಎಂಬ ನಂಬಿಕೆ ಕೂಡ ಇದೆ. ವಾರಣಾಸಿಯಲ್ಲಿ ಸುಮಾರು 80ಕ್ಕೂ ಅಧಿಕ ಘಾಟ್ಗಳಿವೆ. ಇವುಗಳಲ್ಲಿ ಕೆಲವು ಘಾಟ್ಗಳು ಶವ ಸಂಸ್ಕಾರಕ್ಕೆ ಮಾತ್ರ ಮೀಸಲಾಗಿವೆ. ಇಲ್ಲಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂಬುದು ಆಸ್ತಿಕರ ನಂಬಿಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರುವ ಭಕ್ತರು ಇಲ್ಲಿ ಪವಿತ್ರ ಗಂಗೆಯಲ್ಲಿ ಮಿಂದೇಳ್ತಾರೆ. ಕಾಶಿ ವಿಶ್ವನಾಥನ ದರ್ಶನ ಭಕ್ತರಲ್ಲಿ ಸಮಾಧಾನ, ಖುಷಿಯ ಭಾವವನ್ನ ಮೂಡಿಸುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.